ಬೆಳಗಿನ ಜಾವ ಬರ್ಬೇಕು ನಿಮ್ಗೆ. ನಾನು ಯಾವ ನ್ಯಾಷನಲ್ ಜೋಗ್ರಫಿಗೂ ಬೇಡ, ಇಲ್ಲಿ ಬಂದು ಕೂತ್ಕೊಂಡ್ರೆ ಮೈನಾ ಎಲ್ಲಾ ತರ ಪಕ್ಷಿಗಳು ಇಲ್ಲಿಗೆ ಬರುತ್ತೆ. ಮತ್ತೆ ಇಲ್ಲಿಂದ ನೀವು ಅಲ್ಲಿ ನೋಡ್ರಿ ವಾತಾವರಣ. ನಾನು ಎಷ್ಟೋ ಸತಿ ಇಲ್ಲಿಂದ ಹದ್ದುಗಳನ್ನ ನೋಡಿದೀನಿ. ಕೆಲವು ಸತಿ ಅಸಡ್ಡೆಯಿಂದಲೇ ಶುರು ಮಾಡಿ ಇವತ್ತು ನನ್ನ ಹೇಗೆ ಆವರಿಸ್ಕೊಂಡಿದೆ ನೋಡಿ. ಸ್ಟ್ರೀಟ್ ಅಲ್ಲಿ ನಾನು ನಡ್ಕೊಂಡು ಬಸ್ ಸ್ಟಾಪ್ ಹತ್ರ ಅಂತೆಲ್ಲ ಹೋಗ್ಬೇಕಾದಾಗ ಒಂದ್ ರೋಡಲ್ಲಿ ಹಿಂಗ್ ಪಾಸ್ ಆದ್ರೆ ಗಮ್ ಅನ್ನೋದು. ನಾನು ಏನಪ್ಪ ಇದು ಈ ರೇಂಜ್ ವಾಸನೆ ಬರತ್ತಲ್ಲ ಅಂತ ನೋಡಿದ್ರೆ ಪ್ರತಿದಿನ ಪಾಡ್ಕಾಸ್ಟ್ ಅಲ್ಲಿ ಏನೋ ಕೇಳ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ಅಂದ್ಬಿಟ್ಟು. ಏ ಡೇವಿಸ್, ಹೂ ಆರ್ ಯು? ಅವ್ನು ಸಿಕ್ಕಾಕೊಳ್ಳೋದೇ ಇಲ್ಲ. ಹೂ ಆರ್ ಯು ಅಂದ್ರೆ ಫೈನ್. ಡೇವಿಸ್, ಹೂ ಆರ್ ಯು? No comments. ಹತ್ರ ಬರೋ ಕಾಣಿಸಲ್ಲ ನೀನು. ಡೇವಿಸ್, ಹೂ ಆರ್ ಯು? I don't know. ವೈ ಸರ್ ಯು ಡೋಂಟ್ ನೋ? I don't know. ವೈ? I don't know. ವೈ? I don't know. ಇವಾಗ ಆನೆಸ್ಟ್ ಆಗಿ ಹೇಳು, ಹೂ ಆರ್ ಯು? I don't know. Anything if I say I am a man, you will say that's your gender. ನಾನು ಇವಾಗಷ್ಟೇ ಅದು ಆಟ ಆಡಿಸ್ತೀವಿ ಆಯ್ತಾ. ಫಸ್ಟ್ If I say I am Davis, they'll say that's your name. ನಾನು ಅದೇ ಹೇಳಿದ್ದು. ಸೊ ಇವತ್ತು ಬಂದಿದ್ರು ಏರ್ ಅಂತ. I don't know. ಏರ್ ಅಂತ ಒಬ್ರು ಕಿಡ್ಸ್ ಕ್ಯಾಂಪ್ದು ಓನರು ರವಿ ಮೇಲ್ವಾನಿ ಅಂತ. In Ravi. ಅವರು ಈಗ ಆತ್ಮನ್ ಇನ್ ರವಿ ಅಂತ ಹಿಸ್ ಬಿಕಮ್ ಏರ್. ಅವ್ರೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇವತ್ತು ಕಳ್ದು ಹೋಗ್ಬಿಟ್ಟೆ. ಬೇಸಿಕ್ಲಿ ಈ ಸೈಡ್ ಈಗ 2 ಬಲೂನು ಒಳಗೆ ಗಾಳಿ ಇದೆ. ಗಾಳಿ ಇರೋದಕ್ಕೆ ಇದು 2 ಬಲೂನು. ಸೊ ಗಾಳಿನ ಬಿಟ್ಬಿಟ್ರೆ ಬರೀ ಆ ಬಲೂನ್ ಇದೆ ಹೊರತು ಸೊ ಗಾಳಿ ಈಸ್ ಎವ್ರಿವೇರ್. ಸೊ ಅದೇ ತರ ಈಗ ಮೆಟಫರ್, ನಮ್ಮ ಪ್ರಾಣ ದೇಹದಲ್ಲಿ ಆತ್ಮ ಹೋಗಿದೆ. ಸೊ ಅದಕ್ಕೆ ಇವಾಗ ನಾನು ರಶ್ಮಿ, ನೀನ್ ಡೇವಿಸ್. ಬಟ್ ಒನ್ಸ್ ದ ಎನರ್ಜಿ ಇಸ್ ಔಟ್, ಸೊ ಆರ್ ಐಡೆಂಟಿಟಿ ಇಸ್ ಲಾಸ್ಟ್. ಸೊ ವಿ ಆರ್ ನಾಟ್ ರಶ್ಮಿ, ವಿ ಆರ್ ನಾಟ್ ಡೇವಿಸ್. ಸೊ ಅದೇ ಕೆಲವ್ರು ಹೇಳ್ತಾರೆ, ನೀ ಯಾರು ಅಂದ್ರೆ ಪ್ರೊಫೆಷನ್ ಹೇಳ್ಬೋದು, ನಂತರ ಎಷ್ಟು ದುಡ್ಡಿದೆ ಹೇಳ್ಬೋದು. ಸೊ ಆಲ್ ಆಫ್ What's ದಟ್ the right answer for this? ವಿ ಆರ್ ನಥಿಂಗ್. ಇಫ್ ಯು Who are ನೋ you? Nothing, I should say. nothing, who are you? Because if I say I'm Davis, I'll say that's your name. I am going to ask you, if you say you are a vice president, then I'll say adu nim designation. Then if you say I'm a man, then I'll say that's your gender. I'm nothing. Brainwashed. ಈಗ ನೀವ್ ಹೇಳ್ರಿ, ಹೂ ಆರ್ ಯು? ಕಮೆಂಟ್ ಮಾಡಿ ನಥಿಂಗ್ ಅಂತ. ಸೊ ಟುಡೇ hello, ನಮ್ಮ ಬ್ಲಾಗ್ ಇವತ್ತು ಈ ತರ ಸ್ಟಾರ್ಟ್ ಆಗ್ತಾ ಇದೆ ಆನ್ ಅ ವೆರಿ ಫಿಲಾಸಾಫಿಕಲ್ ನೋಟ್. ವಾಚ್ ಔಟ್ ಫಾರ್ ದಟ್ ಎಪಿಸೋಡ್. ನಿಮಗೆ ಇನ್ನೂ ತುಂಬಾ ಚೆನ್ನಾಗಿ ಅವರು ವಿಶ್ಲೇಷಿಸಿ ತರ್ಕಕ್ಕೆ ನಿಮ್ಮನ್ನು ಕೂಡಿಸಿ ಲೈಫ್ ಅಂದ್ರೆ ಏನು, ನಾವು ಮನುಷ್ಯರು, ನಾವು ಲೈಫಿಂದ ಏನ್ ಬೇಕು ಅಂತ ಯಾವ ಕಡೆಗೆ ನೋಡ್ಬೇಕು, ಕೇಳ್ಕೋಬೇಕಾಗಿರೋ ಪ್ರಶ್ನೆಗಳೇನು, ಇಷ್ಟ್ರ ಮಧ್ಯ ಮೈಂಡ್ ಅಂದ್ರೇನೆ ಮನಸ್ಸು ಮರ್ಕಟ, ಮನಸ್ಸು ಕೋತಿ, ಮನಸ್ಸು ಚಂಚಲೆ, ಲಕ್ಷ್ಮಿ, ಏನೇನಕ್ಕೋ ಹೋಲ್ಸರು. ಬಹುಶಃ ಲಕ್ಷ್ಮಿ ಇಲ್ಲ, ಚಂಚಲೆ ಅಂತ. ಆದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಮನಸ್ಸನ್ನೋದನ್ನ ಡೆಸ್ಟ್ರಾಯ್ ಮಾಡ್ಬಿಡಿ. ಸೊ ಅವ್ರು ಏನ್ ಹೇಳ್ತಾರೆ, ಇದು ಆ ಮನಸ್ಸಿನ ಗುಣ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ನೀವು ಸೀರಿಯಸ್ ಆಗಿ ತಗೋಬಾರ್ದು. ಅದ್ ಏನ್ ಬಂದ್ರು, ಓ ಇದು ಮೈಂಡು ನೋಡಿ ಏನಾನೋ ಹೇಳ್ತಾ ಇದೆ ಇದು ಅಂತ, ಅದನ್ನ ಸ್ಟಿಲ್ ಮಾಡಿ ಡೆಸ್ಟ್ರಾಯ್ ಮಾಡಿ. ಹಾಗಿದ್ರೆ ಹೌ ಡು ವಿ ಕೈಂಡ್ ಆಫ್ ಒಂದು ಇನ್ನೊಂದು ಮೆಟಫರು ಕೊಟ್ರು. ಆಕಾಶ, ಸೂರ್ಯ, ಅದು ನಮ್ಮ ಅರಿವು, ನಮ್ಮ ಕಾನ್ಷಿಯಸ್ನೆಸ್. ಅದು ಮನಸ್ಸು ಮಧ್ಯ ಸೂರ್ಯನ್ಗೆ ಮೋಡ ಆಗಿ ಬಂದಾಗ ಏನಾಗತ್ತೆ, ಸೂರ್ಯನೇ ಬೆಳಕೊಡಲ್ವಲ್ಲ. ಹಂಗೆ ನಮ್ಮ ಅರಿವು, ನಮ್ಮ ಕಾನ್ಷಿಯಸ್ ಮೈಂಡುನು ನಮಗೆ ಒಳಗಿಂದ ಕೆಲವು ಸತಿ ಒಳ ಮನಸ್ಸು ಕೇಳಲ್ಲ. ಯಾಕೆ? ಬಿಕಾಸ್ ಈ ಮನ್ಸಿನ ಗಲಾಟೆಯಿಂದ ಇದೇ ಬರ್ತಾ ಇದೆ, ಇದು ಆಚೆಗೆ ಬರಕ್ಕೆ ಇದಿಲ್ಲ. ಹಾಗಾಗಿ ಇದೆಲ್ಲ ಫಿಲಾಸಫಿಕಲ್ ಡಿಸ್ಕಷನ್ ಇನ್ ಡೆಪ್ತು ನೀವು ಅಲ್ಲಿ ನೋಡೋರಂತೆ. ಬಟ್ ಟುಡೇ ಈ ವ್ಲಾಗ್ ಈಸ್ ಆಲ್ ಅಬೌಟ್, ಅಫ್ಕೋರ್ಸ್ ಚಾನಲ್ ಹೆಸರು ಹೇಳ್ಬೇಕಲ್ಲ, ಅಡ್ರೆಸ್ ಕೊಡದೆ ನಾನು ಸುಮ್ಮನೆ ಲೆಟರ್ ಹಾಕಿ ಅಂದರೆ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್ ಫಾರ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಸೊ ಈಗ ಬನ್ನಿ, ನನ್ನ ಫೇವ್ರೆಟ್ ಪಾರ್ಟ್, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನನ್ನ ಆವರಿಸಿಕೊಂಡಂತಹ ಒಂದು ಗುಣ, ನರ್ಚರಿಂಗ್. ಮತ್ತೆ ಈ ಗಿಡ ಮತ್ತು ಗಾರ್ಡನಿಂಗ್, ಇದಕ್ಕೆಲ್ಲ ಬಹುಶಃ ಇದರ ಒಲವನ್ನ ಬೆಳೆಸ್ಕೊಳ್ಳೋದಕ್ಕೆ ಬಹುಶಃ ನಮ್ಮಮ್ಮನೇ ಮುಖ್ಯ ಕಾರಣ. ಸೊ ಬೇಸಿಕ್ಲಿ ನಮ್ಮ ಕತೆ ಹೇಗಿದೆ ಅಂತಂದ್ರೆ ನೋಡಿ, ಎಲ್ಲಾದೂ ಫಸ್ಟ್ ನಾವು ಇದಾ ಅಂತ ಕೆಲವು ಸತಿ ಅಸಡ್ಡೆಯಿಂದಲೇ ಶುರು ಮಾಡಿ ಇವತ್ತು ನನ್ನನ್ನು ಅದು ಹೇಗೆ ಆವರಿಸ್ಕೊಂಡಿದೆ ನೋಡಿ. ನಮ್ಮ ಮನೆಯಲ್ಲಿ ನೀವು ಸುತ್ತಮುತ್ತ ನೋಡಿದ್ರೆ
ನನಗಂತೂ ನೆನ್ನೆ ನನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ನೋಡ್ತಾ ಇದ್ದೆ, ಕೆಲವು ತಿಂಗಳುಗಳು ನಂದೆಲ್ಲ ದುಡ್ಡು ಎಲ್ಲ ಹಾಕಿರ್ತೀನಿ ಅಂದರೆ ಬರೀ ಗಿಡಗಳು, ಪ್ಲಾಂಟ್ಸ್ ತಗೋ, ಇಲ್ಲಾಂದರೆ ಈ ಕಡೆ ಮೀನು. ಸೊ ಈ ಥರ ನಮ್ಮ ಮನೆಯಲ್ಲಿ ಪ್ಲಾಂಟ್ಸ್ದು ಪ್ರೇಮ, ಪ್ರೀತಿ, ಹುಚ್ಚು ಅಂತಿರೋ ಏನಾದ್ರು ಕರ್ಕೊಳ್ಳಿ ಅದಕ್ಕೆ. ಇಷ್ಟಿದೆ ಅನ್ನೋದಕ್ಕೆ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಮ್ಮ ಮನೆಯ ಗಾರ್ಡನ್ ಟೂರ್. ಅದಕ್ಕೂ ಮುಂಚೆ ನಮ್ಮ ಗಾರ್ಡನಿಂಗ್ದು ಒಲವು ಹೇಗೆ ಬಂತು ಆ ಕತೆ ಹೇಳ್ತೀನಿ. ನಮ್ಮ ತಾಯಿ ಸ್ಪ್ಯಾಷಿಯಲ್ ಸೊಸೈಟಿ ಆಫ್ ಕರ್ನಾಟಕ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿದ್ದಾಗ್ಲೂ ಅಷ್ಟೇ, ಅಲ್ಲೆಲ್ಲ ಬಹಳ ಹಸಿರು, ಅದ್ರ ಮಧ್ಯ ಓಡಾಡ್ಕೊಂಡಿದ್ದಂಥ ಒಂದು ಕ್ಯಾಂಪಸ್ ಅಲ್ವಾ ಅದು. ಐ ಥಿಂಕ್ ನಮ್ಮ ತಾತ ರಾಮರಾಯರು ಅವ್ರದ್ದು ತೋಟ ಎಲ್ಲ ಇತ್ತು. ಈ ಫ್ಲವರ್ಸು, ಗ್ಲಾಡಿಯೋಲ್ಸ್ ಅಂತಾರ, ಏನಂತಾರ ಅದನ್ನ, ಈ ಶಾವಂತಿಗೆ ಮತ್ತು ಇವೆಲ್ಲ ಗ್ರೇಪ್ಸು, ತೋಟದ ಒಂದು ಬ್ಯಾಕ್ಗ್ರೌಂಡ್ ಇದ್ದಿದ್ದ ಒಂದು ಫ್ಯಾಮಿಲಿಯಿಂದ ನಮ್ಮ ತಾಯಿ ಕೂಡ ಬಂದಿರೋದ್ರಿಂದ ಬಹುಶಃ ಗೊತ್ತಿಲ್ಲ ಅದು ಎಲ್ಲಿತ್ತು. ನನಗೆ ಬುದ್ಧಿ ಬಂದು ಇದಾಗೋ ವಯಸ್ಸಿಗಂತೂ ಅವ್ರಿಗೇನಿದ್ರು ಈ ಸ್ಪ್ಯಾಷಿಯಲ್ ಸೊಸೈಟಿಯಿಂದ ಎಲ್ಲೋ ಇವತ್ತು ಯಾರೋ ಗಿಡ ಕೊಟ್ಟರು ಕಣೆ, ಹಂಗೆ ಹಿಂಗೆ ಅಂತ ಅಲ್ಲೊಂದು ಇಲ್ಲೊಂದು ಅಂತ ತರೋರು. ಆ್ಯಂಡ್ ಬಹುಶಃ ಈ ಗಿಡ ಏನೋ ಬೆಳೆಸೋರ್ದು ಹಣೆ ಬರಲ್ಲ. ಹೇಗಂದ್ರೆ, ಸ್ವಂತ ಮನೆ ಇದೆಯಾ, ನೀವು ಆಡಿದ್ದೇ ಆಟ. ನೀವು ಬೇರೆ ಬಾಡಿಗೆ ಮನೇಲಿ ಇರ್ತೀರಾ, ಕೆಲವು ಸತಿ ಒಂದು ಪಾಟ್ ಇಡಕ್ ಬಿಡಲ್ಲ, ಅದೇನೋ ಕರೆ ಆಗತ್ತೆ ಇವೆಲ್ಲ ಅಂತ. ಕೆಲವು ಸತಿ ಅನ್ಕೊಂತೀವಿ ನಾವು ಮನುಷ್ಯರು ಎಷ್ಟು ವಿಚಿತ್ರನಪ್ಪ, ಅಲ್ಲ ಬರ್ಬೇಕಾದ್ರು ಇನ್ನು ತರಲ್ಲ, ಹೋಗ್ಬೇಕಾದ್ರು ಇನ್ನು ತೊಗೊಂಡೋಗಲ್ಲ. ಗೊತ್ತಿದ್ರು ಇದು ಕೆಲವು ಲ್ಯಾಂಡ್ ಲಾರ್ಡ್ಸ್ಗಳು ಅಂತ ಯಾವ ಬ್ರಿಟಿಷರು ಬಿಟ್ಟು ಹೋಗಿದ್ದ ಪದಾನ ಲಿಟ್ರಲಿ ಲಾರ್ಡ್ಗಳ ಥರನೇ ಎಷ್ಟೋ ಬಾಡಿಗೆ ಮನೇಲಿ ಇದ್ದವರು ನಾವು ಅನುಭವಿಸಿದ್ದೀವಿ. ಲಿಟ್ರೆ ಪ್ಲೇಟ್ ಕರೆ ಆಗುತ್ತೆ ಅನ್ಸತ್ತೆ. ಇವ್ರು ಬಾಡಿಗೆಗೆ ಅಂತ ಇದ್ಮೇಲೆ ಆ ಮನೆಯ ಸಂಪೂರ್ಣ ಅದೇನಂತಾರೆ, ಅದು ಏನೇನು ಕೊಡುತ್ತೋ ಅದನ್ನೆಲ್ಲ ಇರಬೇಕಾಗಿರೋದು ಆ ಟೆನೆಂಟ್ ಇದ್ದು ಇದಲ್ವಾ ಅಂತ. ಆ ಒಂದು ಆಯಾಮದಲ್ಲಿ ಯಾರು ಟೆನೆಂಟ್ಸ್ಗಳು ದಯವಿಟ್ಟು ನೋಡ್ತಾ ಇದ್ರೆ ಬಹುಶಃ ಒಂದು ಸ್ವಲ್ಪ ಯೋಚನೆ ಮಾಡಿ, ಏನು ಒಂದು ಮೊಳೆ ಹೊಡಿತಾರ, ಹೋಲಿ ಬಿಡಿ, ಇರೋದೇ ಅದು ಮೊಳೆ ಹೊಡ್ಸ್ಕೊಳಕ್ಕೆ ರೀ ಗೋಡೆ. ಮತ್ತು ಇಲ್ಲಿ ಯಾವುದೋ ಒಂದು ಪಾಟ್ ಇಡ್ತಾರ, ಕರೆ ಆಗತ್ತಾ, ಆಗಲಿ ಬಿಡ್ರಿ. ಅದ್ಲಿ ಕರೆ ಆಗೋದನ್ನ ನೋಡೋ ಬದಲು ಅಲ್ಲಿ ಅಯ್ಯೋ ಅಷ್ಟು ಚೆನ್ನಾಗಿರೋ ಪಾಟ್ ಇಟ್ಟಾಗ ಅದಕ್ಕೆ ಗಾಳಿ ಕೊಡತ್ತಲ್ಲ, ಅದೇ ಒಳ್ಳೆ ಹೂವು ಕೊಡತ್ತಲ್ಲ ಅಂತ ನಾವು ಆ ಕಡೆ ಯಾಕೆ ನೋಡಲ್ಲ ಅನ್ನೋದು. ಈ ಥರ ಎಲ್ಲ ಆಲೋಚನೆಗಳು ನನಗಂತೂ ಎಷ್ಟು ಹೆಚ್ಚಾಗ್ಬಿಟ್ಟಿದೆ ಅಂದರೆ, ಸೃಷ್ಟಿ ಚೆನ್ನಾಗಿರುತ್ತೆ, ಸೃಷ್ಟಿನಲ್ಲಿ ಐತಿ ನಾವು ನೋಡೋ ದೃಷ್ಟಿ ಇರತ್ತಲ್ಲ ಅದೇ ಎಲ್ಲವನ್ನ ಇದು ಮಾಡ್ಬಿಡುತ್ತೆ. ದೃಷ್ಟಿ ಸರಿ ಇದ್ರೆ ಆಟೋಮೆಟಿಕಾಗಿ ಎಲ್ಲರೂ ಚೇತರಿಸ್ಕೊಂಡ್ಬಿಡುತ್ತೆ. ಸೊ ಹಿಂಗಿದ್ದಾಗ ಇರಲಿ, ನಮ್ಮ ತಾಯಿ ಚಿಕ್ಕಂದಿನಿಂದಾಗ್ಲೂ ಮೇ ಬಿ ಬೆಳೆದಿರೋ ಮನೆ ವಾತಾವರಣದಲ್ಲಿ ಗಿಡಗಳಿತ್ತು. ನಮ್ಮ ಮನೆಯಲ್ಲಿ ಗಿಡ ಅಷ್ಟೆಲ್ಲ ಇಟ್ಕೊಳಕ್ ಬಿಡ್ತಾ ಇರಲಿಲ್ಲ. ಒಂದು ಇವರೇ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಸಿಂಗಲ್ ಪೇರೆಂಟೆಡ್ ಚೈಲ್ಡ್ ಆಗಿ ನನ್ನನ್ನು ಸಾಕಬೇಕು, ಅವ್ರ ಹೊಟ್ಟೆ ಪಾಡಿಗೆ ಅವರು ದುಡಿಬೇಕಾಗಿತ್ತು, ಮತ್ತೆ ಗಿಡಗಳನ್ನ ಎಲ್ಲಿಂದ ಸಾಕಿದ್ರಿ. ಸರಿ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಐ ಗೆಸ್ ಕಾಲೇಜ್ ಆ ಟೈಮಲ್ಲೆಲ್ಲ, ಆಮೇಲೆ ಇನ್ನೂ ಬುದ್ಧಿ ಬಂದಿದ್ದ ಕಾಲಕ್ಕೆಲ್ಲ ಅವಾಗ ಅವ್ರಿಗೆ ಆಸೆ ಶುರುವಾಯಿತು. ನನಗಂತೂ ಅವಾಗ ಫುಲ್ ಡೆಡ್ ಆಪೋಸಿಟ್ ನಾನು. ಫಸ್ಟ್ ಗಿಡ ಅಂದರೆ ಇವೆಲ್ಲ ಏನಮ್ಮ ಮಣ್ಣು ಗಲೀಜು ಯಾರು ನೋಡ್ಕೋತಾರೆ ಹಂಗಿದ್ದವಳು. ಅದಾದಮೇಲೆ ಅದು ಯಾವಾಗಲೂ ಹಾಗೆ ಅದೊಂಚೂರು ಒಂದು ಬೀಜ ಬಿದ್ದರೆ ಅದು ಹಂಗೇ ಹಿಂಗೆ ಬೆಳ್ಕೊಳತ್ತೆ ಆಸಕ್ತಿ ಅನ್ನೋದಕ್ಕೆ ಹಂಗಾಗಿದ್ದು ಕೇಸು. ಸೊ ಇವತ್ತಿಗೆ ನಾನು ಯಾಕೆ ಇಷ್ಟೊಂದು ಗಿಡ ಮರ ಇದನ್ನೆಲ್ಲ ಬೆಳೆಸಿದ್ದೀನಿ ಅಂದರೆ, ಎಲ್ಲೋ ಇದರಲ್ಲಿ ನಮ್ಮ ತಾಯಿನ ನಾನು ಜೀವಂತವಾಗಿ ಇಟ್ಕೊಂಡಿದ್ದೀನಿ. ಇದು ಎಮೋಷ್ನಲಿ ನನಗೆ ನಾನು ಹೇಳ್ಕೊಳ್ಳುವಂಥದ್ದು. ಆಮೇಲೆ ನನಗೆ ಇದರಿಂದ ಆ ಪೋಷಣೆನಲ್ಲಿ ಒಂದು ಮಜಾ ಇದೆ ರೀ. ಇವತ್ತು ನೋಡಿ, ನೀವೇ ನೋಡಿದ್ರೆ ಹಳೆ ವ್ಲಾಗ್ಸ್ಗಳಲ್ಲಿ ಈ ಒಂದು ಪಾಟು ಬರೀ ಮಣ್ಣು, ಬರೀ ಒಂದು ಬೀಜ ಹಾಕಿದ್ದು, ಹಂಗಿದ್ದನ್ನ ಹಿಂಗಾಗೋದನ್ನ ಲೈಫ್ ಸೈಕಲ್ ನಾನು ನೋಡಿದ್ನಲ್ಲ, ಅದರಲ್ಲಿ ಏನು ಖುಷಿ ಸಿಗತ್ತೆ ಗೊತ್ತಾ? ಬನ್ನಿ ಇದು ನೋಡಿ, ನೋಡಿ ನಿಮ್ಮ ಕಣ್ಣಾರೆ ನೀವೇ ನೋಡಿದ್ದು. ಬರೀ ಪಾಟಿಗೆ ಬೀಜ ಹಾಕ್ತಾ ಇದ್ದಿದ್ದು, ಇವತ್ತು ನೋಡಿ ಎಲ್ಲ ಹೇಗೆ ನಿಂತಿದೆ. ಇದು ಏನಂತೀರಾ, ದಿಸ್ ಇಸ್ ಲೇಡೀಸ್ ಫಿಂಗರ್ ಆಯ್ತಾ. ಇದು ನೋಡಿ, ಇದು ಟೊಮೆಟೊನಾ ಅಥವಾ ಇದು ಬದನೆಕಾಯಿನ? ಆಹಾ, ಆ ಹುಳ ಕೊನೆಯವರೆಗೂ ತಲೆಯಲ್ಲೇ ಬಿಟ್ಟಿರ್ತೀರಿ, ನಾನು ಆನ್ಸರ್ ಮಾಡಲ್ಲ. ಸೊ ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಗಾರ್ಡನ್ ಟೂರ್ ಅಂತ ಒಂದೊಂದೇ ಫ್ಲೋರ್ನಲ್ಲಿ ನಮ್ಮ ಮನೆ ಸುತ್ತ ಇರೋ ಎಲ್ಲ ಪ್ಲಾಂಟ್ಸು, ಗಿಡ ಮರಗಳ ಒಂದು ಟೂರಿಗೆ ಹೋಗೋಣ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಲಿ? ಇದೇನಿದೆ, ನಮ್ಮ ಮನೆ ಎಂಟ್ರೆನ್ಸ್ ರೀ ಆಯ್ತಾ. ನನಗೆ ಈ ಮನೆಗೆ ಬಂದಾಗ ಆ ಮನೆ ಎಂಟ್ರೆನ್ಸ್ ಎಷ್ಟು ಪ್ರಿಟಿ ಅಂತ ಅನ್ನಿಸ್ತು. ಸ್ವಲ್ಪ ಹಿಂದಕ್ಕೆ ಹೋಗಿ ಬನ್ನಿ ತೋರಿಸ್ತೀನಿ. ಇಲ್ಲೆಲ್ಲ ಗೇಟ್ ಹಾಕ್ಬಿಟ್ಟಿದೀವಿ. ಆಕ್ಚುಲಿ ಇದು ಗೇಟ್ ಎಲ್ಲ ಇಲ್ಲ, ಇದು ರೋ ಹೌಸ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದೆಲ್ಲ ಹಿಂಗೆ ಓಪನ್ ಆಗೋಗಿತ್ತು. ಸೊ ನಮ್ಮ ಮನೇಲಿ 4 ನಾಯಿ ಇರೋದ್ರಿಂದ ಇವ್ರು ಇಲ್ಲೆಲ್ಲ ಆಟ ಆಡ್ಕೊಂಡು ಇರ್ಬೇಕಂದ್ರೆ ಗೇಟ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಈ ತರ ಮನೆ ತಗೊಂಡು ಪ್ರಯೋಜನ ಇರಲ್ಲ. ಹಾಗಾಗಿ ಆಯ್ತಾ, ಆ ಗೇಟ್ ಬಂದಿದ್ದು ಹಾಗೆ. ಸರಿ, ಗೇಟ್ ಹಾಕಿದ್ಮೇಲೆ ಈ ಒಂದು ಚೌಕಟ್ಟಲ್ಲಿ ಇವತ್ತು ನೋಡಿ ಇವೆಲ್ಲ ಫುಲ್ ಓವರ್ ಕ್ರೌಡೆಡ್ ಆಗೋಗಿದೆ. ಇವೆಲ್ಲ ಆಕ್ಚುಲಿ ಕೂತ್ಕೊಳ್ಳೋ ಜಾಗ, ಕಟ್ಟೆ ಜಾಗ. ಬಟ್ ನಾನು ಹೆಂಗೆ ಅಂತಂದ್ರೆ ತುಂಬಿಸ್ತಾ ಇರ್ತೀನಿ. ತುಂಬಿದ ಮನೆ ಆಗೋಗಿದೆ ನಮ್ದು. ತುಂಬಿದ ಸಂಸಾರ ಅಂತೂ ಮಾಡ್ಲಿಲ್ಲ. ಅಂದ್ರೆ ಈ ಕೆಲವ್ರು ಮನೆಯಲ್ಲಿ ಮಕ್ಕಳು ತುಂಬಿಸ್ಬಿಟ್ಟಿರ್ತಾರಲ್ಲ, ಹಂಗೆ ಐ ಥಿಂಕ್ ನನ್ನ ಮಕ್ಕಳು ಇವೆ.
ಸೊ ಹಿಂಗೆ ಶುರುವಾಗಿದ್ದೊಂದು ಈ ಜರ್ನಿನಲ್ಲಿ ನನ್ನ ಮನೆ ಸ್ಟಾರ್ಟಿಂಗಲ್ಲಿ ನನಗೆ ಈ ನಮ್ಮ KR ರೋಡ್ ಸುತ್ತಮುತ್ತ ಒಂದು ಮನೆ ಇದ್ದಾಗ ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಕೆಲವುದೆಲ್ಲ ನಮಗೆ ನಮ್ಮ ನೆನಪುಗಳು ಹೇಗಿರುತ್ತೆ ಅನ್ನೋದಕ್ಕೆ ಅದೇ ನಮ್ಮ ನಾಳೆ ಎಲ್ಲೋ ಒಂದು ಕಡೆ ಪ್ರಚೋದಿಸುತ್ತೆ ಕೆಲವು ಕೆಲಸಗಳು ಮಾಡೋಕ್ಕೆ. ಒಂದು ಸ್ಟ್ರೀಟಲ್ಲಿ ನಾನು ನಡ್ಕೊಂಡು ಬಸ್ ಸ್ಟಾಪ್ ಹತ್ರ ಅಂತೆಲ್ಲ ಹೋಗ್ಬೇಕಾದಾಗ ಒಂದು ರೋಡಲ್ಲಿ ಹಿಂಗೆ ಪಾಸ್ ಆದರೆ ಗಮ್ ಅನ್ನೋದು. ನಾನು ಏನಪ್ಪ ಇದು ಈ ರೇಂಜಿಗೆ ವಾಸನೆ ಬರುತ್ತಲ್ಲ ಅಂತ ನೋಡಿದ್ರೆ ಅಲ್ಲಿ ತಿರುಗಿದ್ರೆ ಮರದ ಹತ್ರ ಬಿಳಿ ಹೂವು, ಸೆಂಟ್ರಲ್ಲಿ ಆರೆಂಜ್ ಕಲರು. ಆಹಾ, ಸುತ್ತಮುತ್ತ ಹೋಗ್ತಾ ಇದ್ರೆ ರಾತ್ರಿ ಮಾತ್ರ ಘಮ್ ಅನ್ನೋದು. ಅವತ್ತು ನನಗೆ ಗೊತ್ತಾಗಿದ್ದು ಇದು ಪಾರಿಜಾತ. ಸೊ ನನಗೆ ಅವತ್ತಿಂದ ತಲೆಯಲ್ಲಿತ್ತು, ನಾನು ಮುಂದೊಂದು ದಿವಸ ಸ್ವಂತ ಮನೆನೋ ಇನ್ನು ಯಾವುದೋ ಒಂದು ಮನೆ ಅಂತ ತೊಗೊಂಡ್ರೆ ನಾನು ಒಂದು ಪಾರಿಜಾತ ಗಿಡ ಬೆಳೆಸಲೇಬೇಕಲ್ಲಪ್ಪ ಅಂತ ಆಸೆಯಿಂದ. ಆ ಪಾರಿಜಾತ ಹೇಗಂತಂದರೆ ಹೇಳ್ತಾರೆ ಎಲ್ಲಂದ್ರಲ್ಲಿ ಹಿಂಗಂದ್ರಂಗೆ ಬೆಳೆಯಲ್ಲ ಅಂತ. ಯಾಕೆಂದರೆ ನಮ್ಮ ಮನೇಲಿ ನಾಯಿ 4 ಇರೋದ್ರಿಂದ ಒಂದು ನಾಯಿ ಇದ್ದಾಗ ನೀವು ಬ್ಯಾಲ್ಕನಿನಲ್ಲಿ ಎಲ್ಲೋ ಪಾಟಲ್ಲಿ ಬೆಳೆಸ್ತೀನಿ ಅವೆಲ್ಲ ಹಾಕ್ತೀನಿ, ಆಗಲ್ಲ. ಅದಕ್ಕೊಂದು ಭಾಳ ನಿಯಮ ನಿಷ್ಠೆಯನ್ನು ಕೇಳುತ್ತೆ. ಆ ಥರ ಈಗ ನೋಡಿ ಕೊನೆಗೆ ಫೈನಲಿ ಎಷ್ಟೋ ಪಾರಿಜಾತ ಗಿಡಗಳನ್ನು ತಂದು ಅದು ಫ್ಲಾಪ್ ಹೊಡೆದು ಕೊನೆಗೆ ಅದೇನೋ ಅಂತಾರಲ್ಲ ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕಂತ ಇಲ್ಲಿಗೆ ಬಂದು ಈ ಮನೆ ಎದುರುಗಡೆನೆ, ನಮ್ಮ ಗೇಟ್ ಎದುರುಗಡೆಗೆನೆ ಆ ಪಾರಿಜಾತನ ತಂದು ನೆಟ್ಟಿ ಇವತ್ತು ನೋಡ್ರಿ ಇಷ್ಟುದ್ದ ಮರ ಆಗಿದೆ ಆಯ್ತಾ. ಎಷ್ಟು ಖುಷಿನೋ ಪಾರಿಜಾತದೇನಾದ್ರು ಹೂವು ಬಿಟ್ಟಾಗ. ಇಲ್ಲಿ ನೋಡಿ, ಇಲ್ಲಿ ಆಗಲೇ ಬಿಟ್ಟು ನೋಡಿ ತೊಟ್ಟಿನ ಕಲರ್ ಹೇಗಿರುತ್ತೆ. ಸೊ ಈ ಥರ ನೋಡಿ, ಹಾಗಾಗಿ ದಿಸ್ ಇಸ್ ಮೈ ಡಿಯರ್ ಪಾರಿಜಾತ ನಮ್ಮ ಮನೆ ಎಂಟ್ರೆನ್ಸ್ ಅಲ್ಲಿ. ಮತ್ತೆ ಈ ಕಡೆಯಿಂದ ಇಲ್ಲಿ ತಿರುಗಿದ್ರೆ ನೋಡಿ ನಮ್ಮ ಮನೆ ಮುಂದೆ ಪಾಸ್ ಆದ್ರೆ ಫುಲ್ ಹೂವುಗಳೇ. ನೋಡಿ ಇದು ಒಂಥರ ಸೂಜಿ ಮಲ್ಲಿ ಸ್ಮೆಲ್ ಗಮ್ಮನ್ನತ್ತೆ. ರಾತ್ರಿ ಹೊತ್ತು ಬರ್ಬೇಕು ನೀವೆಲ್ಲ, ಅದೋ ಒಂದು ರೂಮ್ ಫ್ರೆಶ್ನರ್ ಆನ್ ಮಾಡಿಟ್ಟಿರೋ ಫೀಲ್ ಅದು. ಸೊ ಇದಿದ್ಯಾ. ಮತ್ತೆ ಇಲ್ಲಿ ಇದೊಂದು ಬ್ಯಾಂಬೂ. ಇದೆಲ್ಲ ಹೇಗಂತಂದ್ರೆ ಅಲ್ಲಿರೋ ಬ್ಯಾಂಬೂ ಮನೆ ಮುಂದೆ ಬಿಲ್ಡರ್ ಕೊಟ್ಟಿರೋ ಬ್ಯಾಂಬೂ ಅದು. ಅಲ್ಲಿಂದ ಮುಂದೆ ಆ ತೊಟ್ಟಿಂದ ಕೆಲವು ಅದು ಬೀಜ ಥರ ಆಗಿ ಅದಾಗದೇ ಬಿದ್ದು ಬೆಳ್ಕೊಂಡಿರೋದು ಆಯ್ತಾ. ಸೊ ಮತ್ತಿನ್ನೇನು, ನಂಗೆ ಆ್ಯಕ್ಚುಲಿ ಈ ಗೇಟ್ ಏನಿದೆ, ನೀವು ಹಳೇ ನಮ್ಮ ಹೋಮ್ ಟೂರ್ ವಿಡಿಯೋ ತೆಗೆದು ನೋಡಿದ್ರೆ ಕಾಣುತ್ತೆ, ಫುಲ್ಲು ಕಾಣಿಸ್ತಾ ಇತ್ತು ನಿಮಗೆ. ಇವತ್ತು ಹೆಂಗೆ ದಟ್ಟವಾಗಿ ಬೆಳ್ಕೊಂಬಿಟ್ಟಿದೆ ಅಂತಂದರೆ ನಮ್ಮ ಲೈಫು ಹೀಗೆ ಅವಾಗಲೂ ಶುರುವಾದ ಖಾಲಿ ಆಗಿರುತ್ತೆ. ಯಾವುದರಿಂದ ನಾವು ನಮ್ಮನ್ನು ತುಂಬಿಸ್ಕೋತೀವಿ ಅನ್ನೋದು ಆಯ್ಕೆ ನಮ್ಮದೇ, ಅದು ಮಾತ್ರ. ಸೊ ಈಗ ಇಲ್ಲೊಂದು ಆರ್ಚ್ ಥರ ಬಂದು ಇದ್ರ ಮೇಲೆ ಒಂದು ಬೋಗನ್ವಿಲ್ಲ ಬಿಡ್ಬೇಕಂತ ಮನೆಗೆ ಅದು ಆರ್ಚ್ ಆಗಲಿಲ್ಲ, ಏನೋ ಪರ್ಮಿಷನ್ನು ಗಲಾಟೆ ಅವೆಲ್ಲ ಬಿಡಿ. ಅದಕ್ಕೆ ಈ ಕೆಳಗಡೆ ಹಾಕಿದ್ದ ಬೋಗನ್ವಿಲ್ಲ ಇದೆ ನೋಡಿ. ಈ ಬೋಗನ್ವಿಲ್ಲದ ಒಂದು ತಮಾಷೆ ಗೊತ್ತಾ ನಿಮಗೆ? ಈ ಬೋಗನ್ವಿಲ್ಲ ತುಂಬ ಹಸಿರಾಗಿದೆ ಅಂದರೆ ತುಂಬ ಹೆಚ್ಚು ನೀರು ಹಾಕಿಸ್ಕೊಂಡಿದೆ ಅಂತ ಅರ್ಥ. ನೀವು ಜಾಸ್ತಿ ನೀರು ಹಾಕದೆ ಹಾಗೆ ಬಿಟ್ಬಿಡಿ, ಅದಾಗದೆ ಹೂವು ಅರಳ್ತಾ ಇರತ್ತೆ. ಅಲ್ಲಿ ನೀವು ನೋಡಿ, ಅಲ್ಲಿ ಹಿಂದ್ಗಡೆ ಸಾಕ್ಷಿ ಅದಕ್ಕೆ. ಆಗಡೆ ಯು ಕ್ಯಾನ್ ಸಿ, ಅಲ್ಲಿ ಮೇಲ್ಗಡೆ ತೋರಿಸಿ ಆಯ್ತಾ. ಹಾಗಾಗಿ ಬೋಗನ್ವಿಲ್ಲ ಆಯ್ತಾ. ಒಳಗೆ ಬನ್ನಿ. ಇಲ್ಲಿಗೆ ಬಂದರೆ ಸ್ಟಾರ್ಟಿಂಗಲ್ಲಿ ಲೆಫ್ಟ್ ಟು ರೈಟು ಮೆಟ್ಲು ಅಂತೆಲ್ಲ ತುಂಬ ಅಗಲವಾಗಿರುವಂಥ ಒಂದು ಜಾಗ ಇದು. ನಾನು ಪಾಟ್ಗಳೆಲ್ಲ ಹಾಕಿ ತುಂಬಿಸ್ಬಿಟ್ಟಿದ್ದೀನಿ. ಇಷ್ಟಕ್ಕೆ ತುಂಬಿಸಿದ್ದೆ, ಅಲ್ಲಿ ಸಾಕು ಅಂದ್ಕೊಂಡೆ. ಬಟ್ ಈ ಎಲ್ಲ ಪಾಟ್ಸ್ಗಳು ಬರೋದಕ್ಕೆ ಕಾರಣ ನಮ್ಮ ಸೋಮೇಶ್ವರ್ ಸರ್. ನಮ್ಮ ಪಾಡ್ಕಾಸ್ಟಲ್ಲಿ ಬಂದು ನೋಡಿ, ನಾವು ಹೇಳೋದು ಅದನ್ನೇ, ಇಲ್ಲಿ ಕೇಳಿ ಇಲ್ಲಿ ಬಿಟ್ರೆ ಏನಿಲ್ಲ, ಇಲ್ಲಿ ಕೇಳಿ ಇಲ್ಲಿಗೆ ತಗೋತಿರೋ ಅನ್ನೋ ನಮ್ಮ ಆಯ್ಕೆ ಅನ್ನೋದಕ್ಕೆ ಅವ್ರೊಂದು ಮಾತು ಹೇಳಿದ್ರು. ನಾನು ಹೇಗೆ ಗಿಡಗಳನ್ನು ಬೆಳೆಸ್ತೀನಿ ಮನೆಯಲ್ಲಿ. ಐ ಥಿಂಕ್ ಅವ್ರ ವೈಫ್ ಆ್ಯಕ್ಚುಲಿ ಗಾರ್ಡನಿಂಗ್ ಬಗ್ಗೆ ಮಾತಾಡಿದ್ರು. ಆಚೆ ಕಡೆ ಸಿಗೋ ವೆಜಿಟೇಬಲ್ಸು ಅದ್ರ ಬಗ್ಗೆ ತೊಂದರೆ ಆಗೋ ವಿಚಾರಗಳನ್ನು ಹೇಳಿದ್ರು, ಸೊಪ್ಪುಗಳು ಅಂತೆಲ್ಲ. ಸೊ ಅವತ್ತು ನಾವು ಡಿಸೈಡ್ ಮಾಡಿದ್ದು, ಆಗಲೇ ಕೋವಿಡ್ ಟೈಮಲ್ಲಿ ನಾನು ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ಬೆಳೆಸಿದ್ದೆ. ದಟ್ ಡೇ ಐ ಡಿಸೈಡೆಡ್ ಇಲ್ಲಪ್ಪ ಮತ್ತೆ ಶುರು ಮಾಡಬೇಕಂತ. ಹಾಗೆ ಇವೆಲ್ಲ ಬಂದಿದ್ದು. ಇವೆಲ್ಲ ನೋಡಿ ನಮ್ಮ ದಂಟಿನ ಸೊಪ್ಪು, ಅದನ್ನೆಲ್ಲ ಹಾಕಿಟ್ಟಿದ್ದೀನಿ. ಕೆಲವೆಲ್ಲ ಚೆನ್ನಾಗಿ ಸಿಗುರ್ಕೊಂಡಿದೆ, ಆಮೇಲೆ ಕೆಲವ್ರು ಇನ್ನಷ್ಟು ಬರುತ್ತೆ. ಮತ್ತು ಇದು ಒನ್ ಆಫ್ ದ ಗಾಡ್ಸ್ ಇರಬೇಕು. ಇದು ಎಷ್ಟು ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ ನೋಡಿ, ಇವ್ರಿಗೂ ಬಂದು ನಿಂತಿದೆ. ಇದು ಬೆಂಡೆಕಾಯಿ ನೋಡ್ರಿ, ಆಗಲೇ ಕಾಯಿ ಬಿಡ್ತಾ ಇದೆ. ಸೊ ಮನೆ ಮಟ್ಟಕ್ಕೆ ನೀವು ಬೆಂಡೆಕಾಯಿ ಪಲ್ಯ ಮತ್ತು ಏನೋ ಅಥವಾ ಹುಳಿನೋ ಈ ಥರ ಮಾಡ್ಕೊಂಡು ತಿನ್ಬೇಕಂದ್ರೆ ಅಟ್ಲೀಸ್ಟ್ ನನ್ನ ಲೆಕ್ಕದಲ್ಲಿ ಒಂದು 15-20 ಗಿಡ ಬೇಕು ಮನೆಯಲ್ಲಿ. ಒಂದು 2-3 ಜನ ನೀವು ಆರಾಮಾಗಿ ಊಟ ಮಾಡ್ಬೇಕಂತಂದ್ರೆ. ಹಾಗಾಗಿ ಒಟ್ಟಿನಲ್ಲಿ ಶುರು ಅಂತೂ ಆಯ್ತು ಅಲ್ಲಿಂದ. ಸರಿ, ಇದಾಯ್ತಾ. ಮತ್ತು ಇಲ್ಲಿ ರೋಸ್ ಇದೆ, ದಿಸ್ ಇಸ್ ಕಾಲ್ಡ್ ಜೇಡ್ ಪ್ಲಾಂಟ್ ಆಯ್ತಾ. ಅಲ್ಲಿ ಸ್ಪೈಡರ್ ಇದೆ, ದೇ ಯು ಕ್ಯಾನ್ ಸಿ ಸ್ಪೈಡರ್.
ಮತ್ತು ಇಲ್ಲಿ ಟ್ಯೂಬ್ ರೋಸಸ್ ನೋಡಿ, ಇವೆಲ್ಲ ಸ್ಟ್ಯಾಂಡ್ ಅಂತ ತೊಗೊಂಡು ಇಡಕ್ಕೆ ಜಾಗ ಇಲ್ಲದೆ ಕೊನೆಗೆ ಹೆಂಗೆಲ್ಲ ತುಂಬಿಸಿದ್ದೀವಿ ಮನೆ ಹಾಗಾಯ್ತಿಲ್ಲಿ. ಮತ್ತು ಒಂದಷ್ಟು ಫ್ಲವರಿಂಗ್ ಗಿಡಗಳು, ಹೀಗೆ ಇವಾಗೇನು ಬೇರೆ ಥರ ಮಲ್ಲಿಗೆ ನೋಡಿ. ಇಲ್ಲಿ ಮಲ್ಲಿಗೆ ಮಾತ್ರ ನಾನು ಕಲ್ತಿರೋ ಪಾಠ, ನೀವೇನೇ ಮಾಡ್ರಿ, ನೀವು ಪಾಟಲ್ಲಿ ಹಾಕಿದ್ರೆ ಇಷ್ಟೇ ಇರುತ್ತೆ, ನೀವು ಅದೇ ನೆಲಕ್ಕೆ ಹಾಕಿ ಅದು ಹೆಂಗೆ ಬರುತ್ತೆ ಅಂತಂದರೆ ಬಾ. ಇದು ನೋಡಿ, ಡಬಲ್ ಇದೆ, ಇಲ್ಲಿ ಡಬಲ್ ಲೇಯರ್ ಮಲ್ಲಿಗೆ. ಆಹಾ, ನಾನು ರೀಸೆಂಟಾಗಿ ನಮ್ಮ ತಾಯಿ ತಿಥಿ ಅಥವಾ ಕಾರ್ಯ ಅಂತ ಏನು ಕರಿತೀವಿ, ಅಲ್ಲಿಗೆ ಹೋದಾಗ ಈ ಕಾರ್ಯ ಮಾಡಿಸೋರು ಶಾಸ್ತ್ರಿಗಳು, ಬನ್ನಿ ನಾನು ಹಾಕೋದೇನೆ, ಮುತ್ತೈದೆಗೆ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಹೂವು ತೊಗೊಂಡು ಬನ್ನಿ ಅಂತಂದರು. ಮೊದಲೆಲ್ಲ ಅರ್ಥ ಆಗ್ತಿಲ್ಲ, ಅಯ್ಯೋ ಏನೋ ಹೂವು ತರಬೇಕು, ಕುಂಕುಮ ಕೊಡಬೇಕು, ಅಲ್ಲ ಕೊಟ್ಟೆ ಈ ಸತಿನೂ. ಮತ್ತೆ ಇನ್ನೊಂದಿಷ್ಟುದ ಹೂವು ಮಿಕ್ತು, ಮತ್ತೆ ತಾಯಿದು ಆ ಪಿಂಡ ಇದ್ರ ಮೇಲೆಲ್ಲ ಹಾಕ್ತಾರೆ ಹೂವನ, ಅದನ್ನ ಪ್ರಸಾದ ಅಂತ ಕೊಡ್ತಾರೆ. ಮುಡ್ಕೊಂಡಿರಿ. ಅವಾಗ ಆನೆಸ್ಟ್ಲಿ ಐ ಫೆಲ್ಟ್ ಸೋ ನೈಸ್. ಆ ಮಲ್ಲಿಗೆ ಘಮ ಘಮ ನಂಗೆ ಅವತ್ತು ಕೆಲವು ಅನಿಸಿದ್ದು, ನಾವು ಮಲ್ಲಿಗೆ ಮುಡ್ಕೊಳ್ಳೋದು, ನಾನು ಹೆಣ್ಣು, ನಾನೇನೋ 4 ಜನ ನಮ್ಮ ಸಂಸ್ಕಾರ ಸಂಸ್ಕೃತಿ ಅವ್ರು ನೋಡಲಿ, ಅವ್ರಿಗೋಸ್ಕರ ಅಲ್ಲ ರೀ, ನಮಗೋಸ್ಕರ ನಾವು ಹೂವು ಮುಡ್ಕೊಳ್ಳೋದು. ನೀವು ಮುಡ್ಕೊಂಡು ನೋಡಿ, ಅದು ವೇ ಆ ಘಮ ಸೀರಿಯಸ್ಲಿ. ನೀವು ಅಷ್ಟಿಲ್ಲೇ ಆ ಸೀನ್ ನೋಡಿದ್ದೀರಾ, ಈ ಗಂಡು ಮಕ್ಕಳೆಲ್ಲ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಬರ್ತಾರಲ್ಲ. ಬಟ್ ಎನಿವೇ, ಜೋಕ್ಸ್ ಅಪಾರ್ಟ್, ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಸಂಪ್ರದಾಯ ಸಂಸ್ಕೃತಿ ಭಾಳ ಸುಂದರವಾಗಿದೆ. ಐ ಥಿಂಕ್ ನಾವು ಅದನ್ನು ಅರ್ಥೈಸ್ಕೊಂಡು ಮಾಡಿದ್ರೆ, ಪ್ರತಿದಿನಾನು ಕೆಲವು ಸತಿ ಅವಕಾಶ ಬಿದ್ದಾಗ, ಸೌಕರ್ಯ ಇದ್ದಾಗ ಹೂವು ಮುಡ್ಕೊಳ್ಳೋದ್ರಲ್ಲಿ ಒಂದು ಮಜಾ ಇದೆ, ಆಯಿತಾ. ಸೊ ಇವತ್ತು ನನ್ನ ಪ್ಯಾಂಟು, ಹಾಗಾಗಿ ಎಲ್ರಿ ನಿಮ್ಮ ಹೂವು ಅನ್ಬೇಡಿ. ಈಗ ನೆಕ್ಸ್ಟ್ ಯಾವ ಕಡೆ ಹೋಗೋಣ? ಇಲ್ಲೆಲ್ಲ ಒಂದು ದೊಡ್ಡ ನರ್ಸರಿನೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಟೊಮೆಟೊ ಗಿಡಗಳು ಎಷ್ಟಿದೆ ಅಂತಂದರೆ, ಓಹೋ, ನಾನು ಇಡೀ ಎಲ್ಲ ಟೊಮೆಟೊ ಇದೆಲ್ಲ ಚೆನ್ನಾಗಿ ಬಂದು ಹುಳ ಹಿಡಿದೆ. ಇದು ಬಂದರೆ ಕಾಯಿ ಬಿಟ್ರೆ ದೇವರಣೆಗೂ ಇಡೀ ಬರೋ ಗೆಸ್ಟ್ಗಳಿಗೆಲ್ಲ ಕೊಡ್ಬೋದು ನಾನು ಜಸ್ಟ್ ಕ್ಯೂರಿಯಸಲ್ಲಿ. ಸೊ ಎನಿವೇ, ಅದಾಗಲಿ, ದೊಡ್ಡ ದೊಡ್ಡ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತು ದಿಸ್ ಇಸ್ ಮೈ ಎಂಟ್ರೆನ್ಸ್. ಇಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆ. ಇವಾಗ ಒಂದು ಸ್ವಿಚ್ ಆನ್ ಮಾಡಿ ಬಂದ ತಕ್ಷಣವೇ ನಿಮ್ಗೊಂದು ವಾಯ್ಸ್ ಕೇಳಿಸ್ತದೆ. ದಟ್ ಇಸ್ ದಿ ಗಾರ್ಡನ್, ದ ಫೌಂಟನ್. ಈ ಗಾರ್ಡನ್ ಫೌಂಟನ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಇದು ಫೌಂಟನ್ ನಮ್ಮ ಮನೆಯಲ್ಲಿ. ಐ ಥಿಂಕ್ ನಮ್ಮ ಮನೆಯಲ್ಲಿ 1, 2, 3, 4 ಫೌಂಟನ್ ಇದೆ, ಆಯಿತಾ. ಎಲ್ಲರೂ ನೋಡೋರಂತೆ. ಸೊ ಈ ಫೌಂಟನ್ ನಂಬರ್ 1 ಇದು ನೋಡ್ರಿ, ಅದೊಂಥರ ನೋಡಿದ್ರೇ ಅದಕ್ಕೇನೋ ಒಂದು ಖುಷಿ. ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಇಲ್ಲಿ ಕೂತ್ಕೊಂಡು ಬರೀ ಆ ನೀರಿಂದು ಶಬ್ದ ಕೇಳಿ ಕೆಲವು ಸತಿ ಮೆಡಿಟೇಟ್ ಮಾಡ್ತೀನಿ, ಕೆಲವು ಸತಿ ಪೇಪರ್ ಓದ್ತೀನಿ, ನಾಯಿಗಳ ಜೊತೆಗೆ ಟೈಮ್ ಪಾಸ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಒಂದು ರೌಂಡ್ ಇಲ್ಲಿ ಬಂದು ನೋಡಿ ಏನಾಗ್ತಾ ಇದೆ ಅಂತ ಒಂದು ಕಣ್ಣು ಹಾಯಿಸೋದು ಆಲ್ಸೋ ಗಿವ್ಸ್ ಯು ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಓಕೆ, ಏನೇನು ಗಿಡಗಳು ಏನಾಯ್ತು, ಅದ್ರ ಹುಳ ಹಿಡಿತಾ, ಹೂವು ಬಿಡ್ತಾ, ಆ ಪೋಷಣೆನಲ್ಲಿ ಒಂದು ಮಜಾ ಇದೆ ರೀ ನಿಜವಾಗ್ಲೂ. ಮತ್ತು ಆ ಕಡೆ ನೋಡಿ ತುಂಬ ಜೆರೇನಿಯಮ್ಸನ್ನ ಹಾಕಿದ್ದೀನಿ. ನೋಡಿ, ಅದಕ್ಕೆ ಸದ್ಯಕ್ಕೆ ಬಿಸಿಲು ಬೀಳ್ತಾ ಇಲ್ಲ. ನೋಡಿ ಆ ದೊಡ್ಡ ಮರ ಹೆಂಗಾಗಿದೆ. ಈ ಕಡೆ ಏರಿಯಾನೆಲ್ಲ ಕಟ್ ಮಾಡಿ ಇದು ಮಾಡಿಬಿಟ್ಟಿದ್ದೀವಿ, ಇದಕ್ಕೆ ಸ್ವಲ್ಪ ಬೆಳಕು ಬರಲಿ ಅಂತ. ನೋಡಿ, ಮ್ಯಾಂಗೋ ಮಾವಿಂದು ಮರ ಇದು, ಗಿಡ ಹಾಕಿದ್ದೀವಿ. 1 ವರ್ಷದಿಂದ ಪಾಪ ಇದು ಜಾಸ್ತಿ ಬೆಳಕೆ ಬರದೆ ನೋಡಿ ಹೆಂಗಾಗಿತ್ತು, ಇವಾಗ ಸಿಗಿರ್ಕೋತಾ ಇದೆ. ಹಾಗಾಗಿ ಆನೆಸ್ಟ್ಲಿ ಹೇಳಬೇಕಂದ್ರೆ ಗಾರ್ಡನ್ ನನ್ನ ದೊಡ್ಡ ಗುರು, ನನಗೆಲ್ಲ ಹೇಳ್ಕೊಡುತ್ತೆ. ಈಗ ಉದಾಹರಣೆಗೆ ನೋಡಿ, ಇದಕ್ಕೆ ಬೆಳಕು ಬರ್ತಿಲ್ಲ, ಬೆಳಕು ಬಂದರೆ ಪೋಷಣೆ, ಆಯಿತಾ. ಸೊ ಇದೇ ಥರ ನಾನು ಇದಕ್ಕೆ ಹುಳ ಹಿಡಿದ್ರೆ ಇದು ಸಾಯತ್ತೆ. ಇದನ್ನು ನಾನು ನನ್ನ ಲೈಫಿಗೆ ಹೆಂಗೆ ತಿರುಗಿಸ್ಕೋತೀನಿ ಅಂದರೆ, ಕೆಲವು ಸತಿ ಬೆಳಕು ಬರಬೇಕು. ಬೆಳಕಂದ್ರೆ ಏನು, ನಮಗೆ ಯಾವಾಗಲೂ ಒಂದು ಜ್ಞಾನ, ಒಂದು ಅರಿವು, ಏನಾದರೂ ಒಂದು ಇದು ಹೀಗಲ್ವಾ ಅಂತ ಆ ಥರದ ಬೆಳಕು ಯಾವಾಗಲೂ ನಮ್ಮ ಜೊತೆಗಿದ್ರೆ ನಾವು ಯಾವಾಗಲೂ ನೀಟಾಗಿ ಬೆಳೀತಾ ಇರ್ತೀವಿ ಸ್ಟೇಜಿಂದ ಸ್ಟೇಜಿಗೆ. ದಟ್ಸ್ ಹೌ ಐ ಟೇಕ್ ದೀಸ್ ರೆಫರೆನ್ಸಸ್ ಟು ಮೈ ಲೈಫ್, ಆಯಿತಾ. ಅದೇ ಥರ ಹುಳ ಹಿಡಿಯೋದು, ನಮ್ಮ ಮನಸ್ಸು ಸರಿಗಿಲ್ಲ ನೋಡಿ, ಆ ಹುಳ, ಆ ವಿಷ ಅನ್ನೋದು ಗಿಡಕ್ಕೆ ಹಿಡಿತಾ ಹೋಯ್ತಂದರೆ ಅದಕ್ಕೆ ಔಷಧಿ ಹಾಕೋವರೆಗೂ ಇಲ್ಲ, ಹುಳ ಆರಾಮಾಗಿರುತ್ತೆ, ಗಿಡ ಸತ್ತೋಗುತ್ತೆ. ಔಷಧಿ ಹಾಕಿದ್ರೆ ಹುಳ ಸಾಯುತ್ತೆ, ಗಿಡ ಬದುಕತ್ತೆ. ಅದೇ ಥರ ನಮ್ಮ ನೆಗೆಟಿವ್ ಥಾಟ್ಸು, ನಮ್ಮ ಮೈಂಡು. ಸೊ ನಾನು ಹೀಗೆ ನನ್ನ ಮೆಟಫರ್ಗಳನ್ನು ಕಂಡ್ಕೊಳ್ಳೋದು. ಸೊ ಇಲ್ಲಿ ಯಾಕೆ ನಿಂತೆ ಅಂತಂದರೆ, ಈ ಕಡೆ ನೋಡಿ, ಇಲ್ಲಿ ಅವರೆಕಾಯಿ ಇಷ್ಟು ಇದು ಹಾಕಿ ಬಿಟ್ಟಿದ್ದೀವಿ. ಸ್ವಲ್ಪ ದಿನಕ್ಕೆ ಅದು ಓಹೋ, ಇಲ್ಲಿ ಏನಪ್ಪ ಇಲ್ಲಾಗಲೇ ಕಾಯಿ ಎಲ್ಲ ಬರೋಂಗೆ ಹೋಗಿದೆ. ಓಹೋ,
ಕಾಯಿ ಎಲ್ಲ ಅದು ಫಸ್ಟು ಹೂವು, ಆಮೇಲೆ ಹಣ್ಣು, ಹೂವು ಕಾಯಿ. ಹಾಗಾಗಿ ಲುಕಿಂಗ್ ಫಾರ್ವರ್ಡ್ ಟು ಸಿ ಇದೇನೇನು ಕೊಡುತ್ತೆ ಅಂತ. ಮತ್ತು ಇನ್ನೇನು ರೀ, ಇದೇ ಜೆರೇನಿಯಮ್. ಈ ಜೆರೇನಿಯಮ್ ಸೀಸನಲ್ಲಿ ನೋಡ್ಬೇಕು ನೀವು, ಸರಿಯಾಗಿ ಬಿಸಿಲೆಲ್ಲ ಬಿದ್ದರೆ ಈ ಥರ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಅಂತೆಲ್ಲ ಕೊಡುತ್ತೆ. ಈ ಜೆರೇನಿಯಮ್ದು ಸೀಕ್ರೆಟ್ ನೋಡ್ಬೇಕಂದ್ರೆ ಐ ಥಿಂಕ್ ಅಲ್ಲಿ ಥ್ಯಾಂಕ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬಂದಲ್ಲ ಅಂತ ನನಗೆ ಅದ್ರ ಬಗ್ಗೆ ಇನ್ನೂ ಹುಚ್ಚು ಜಾಸ್ತಿ ಆಗೋಯ್ತು. ನನಗೂ ಗೊತ್ತಿಲ್ಲ, ಸ್ವಿಟ್ಜರ್ಲ್ಯಾಂಡಲ್ಲಿ ಕೆಲವು ಏರಿಯಾಸ್ಗಳಲ್ಲಿ ಎಲ್ಲ ಬ್ಯಾಲ್ಕನಿನಲ್ಲೂ ಈ ಜೆರೇನಿಯಮನ್ನು ಬೆಳೆಸಿ ಹೂವು ಕರೆಕ್ಟಾಗಿ ಬಿಡ್ತಾ ಇಲ್ಲ ಅಂತಂದರೆ ಫೈನ್ ಆಗ್ತಾರಂತವ್ರು. ಹಾಗಾಗಿ ಇಲ್ಲಿ ನೋಡಿ ಕೆಲವು ದೇಶದ ಪದ್ಧತಿಗಳು ಹೇಗಾಗಿದೆ, ಗಿಡ ಬೆಳೆಸೋದು, ಹೂವುಗಳು ಇಡೋದು, ಇವೆಲ್ಲವೂ ಸೌಂದರ್ಯ ಆಚೆಗೂ ಹೌದು, ಅದ್ರ ಮೂಲಕ ಕೆಲವು ವಿಚಾರಗಳನ್ನು ನೀವು ಕಲಿಯೋದು ಹೌದು. ಸೊ ಹಾಗೆ. ಸೊ ಆ ಫೌಂಟೇನ್ ನೋಡಿದ್ರಾ, ಈ ಹಳೇ ಕಾಲದ ಈ ಕೇರಳ ಸ್ಟೈಲ್ ಇದಂತ ಕರೀತಾರೆ, ಕಲ್ಲಿಂದದು. ಮತ್ತೆ ಈಗ ಆ ಕಡೆ ಇನ್ನೊಂದು ಪ್ರಪಂಚ ಇದೆ. ಇದ್ರ ಮಧ್ಯೆ ಇಲ್ಲೊಂದು ಗೇಟ್ ಎಲ್ಲ ಹಾಕಿ ಇದು ಮಾಡಿರೋದಕ್ಕೆ ಕಾರಣ ಏನಂದ್ರೆ, ಇಲ್ಲಿ 4 ಜನರ ಆಸ್ಥಾನ ಇದು, ನಮ್ಮ ಗೂನರ್, ರಾಕಿ, ಮಾಯಾ, ಝೋಯಾದು. ಈ ಮೇನ್ ಡೋರ್ ತೆಗೆದ್ಬಿಟ್ರೆ ಒಂದೇ ಸತಿ ಎಲ್ಲ ಕಡೆ ಓಡ್ಬಿಡೋರು. ಮತ್ತೆ ಇಲ್ಲಿ ಹೋಗಿ ಯಾರು ಮನೆ ಮುಂದೆ ಬರ್ತಾರೆ ಹೋಗ್ತಾರೆ, ಓ ಅಂತಾರೆ. ನಮ್ಗೆ ಇಲ್ಲಿ ಕೂತ್ಕೊಂಡು ಹೆಂಗಪ್ಪ ಪೇಪರ್ ಓದೋದು, ಏನೋ ಕೆಲಸಗಳು ಮಾಡ್ಕೊಳ್ಳೋದು ಗೊತ್ತಾಗ್ತಾನೆ ಇರಲಿಲ್ಲ. ಹಾಗಾಗಿ ಕೊನೆಗೆ ಐಡಿಯಾ ಬಂತು ನೋಡಿ, ಈಗ ಅದೇ ಇದ್ರದ್ದು ಒಂದು ಸೆಪ್ರೇಟ್ ಸೆಕ್ಷನ್ ಅಂತ ಮಾಡಿ ಇಲ್ಲಿ ಏನಿದ್ರು ಇಲ್ಲೊಂದು ಗೇಟ್ ಹಾಕ್ಬಿಟ್ಟಿದ್ದೀವಿ. ಸೊ ನಾನು ಗಾರ್ಡನಲ್ಲಿ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಲ್ಯಾಪ್ಟಾಪ್ ಇಟ್ಕೋತೀನಿ, ಇಲ್ಲ ಅಂತಂದರೆ ಯಾವುದೋ ಒಂದು ಫೋನೋ ಕೆಲಸನೋ ಏನೋ ಇಲ್ಲಿ ಕೂತೆ ಫಸ್ಟು. ಮತ್ತು ಇಲ್ಲೆಲ್ಲ ಮತ್ತೆ ಗ್ರೀನ್ ಆಗಿತ್ತು, ಇಲ್ಲೇನೋ ಸೆಂಟ್ರಲ್ಲಿ ಬೋಲ್ಡ್ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ನಿಸ್ತು ನಂಗೆ. ಆ್ಯಕ್ಚುಲಿ ಐಡಿಯಾಸ್ಗಳು ಬರೋದೇ ಹೀಗೆ, ಸುಮ್ಮನೆ ಒಂದಾದ್ಮೇಲೆ ಒಂದೊಂದನೇ ನ್ಯಾಚುರಲ್ ಆಗಿ ಬರ್ತಾ ಹೋಗುತ್ತೆ. ದೆನ್ ವೆಂಟ್ ಆ್ಯಂಡ್ ಆರ್ಡರ್ಡ್ ಫಾರ್ ಅ ಫೌಂಟೇನ್ ಆನ್ ಅಮೆಝಾನ್. ದಿಸ್ ಕೇಮ್ ಆ್ಯಂಡ್ ನಾವು ನೋಡಿ ಅದು ಹೆಂಗಾಗಿದೆ, ರಾತ್ರಿ ನೋಡ್ಬೇಕಿದ್ದು, ಬ್ಯೂಟಿಫುಲ್. ಮತ್ತೆ ಈ ಜಾಗ ಒಂದು ಕಾಲದಲ್ಲಿ ಬರಕ್ಕೆ ತುಂಬ ಹೆದರ್ಕೊತಾ ಇದ್ದೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ. ಒಂದಿನ ಹಿಂಗೆ ಬಾಗಿಲು ತೆಗೆದು ಅಲ್ಲಿ ಏನೋ ಮಾಡ್ತಾ ಇದೀವಿ ಅಡುಗೆ ಮನೆಯಲ್ಲಿ, ನಮ್ಮ ಮಾವ ರಶ್ಮಿ ಹಾವು ಅಂತ ಕಿರ್ಚಿದ್ದು. ಅದೇನಾಗಿದೆ ಅಂತಂದ್ರೆ ಅವಾಗಷ್ಟೇ ಹಿಂಗೆ ಬಾಗಿಲು ತೆಗೆದು ಏನೋ ಹಿಂಗೆ ಆಚೆ ಹೋಗಿದ್ದೀನಿ, ಏನೋ ಬಾಗಿಲು ತೆಗೆದು ಹಂಗೆ ಒಳಗೆ ಹೋಗಿದ್ದೀನಿ ಅಡುಗೆ ಮನೆಗೆ ಏನೋ ಮಾಡೋಕ್ಕೆ ಅಂತ. ಈ ಏರಿಯಾಯಿಂದಲೇ ಇಲ್ಲಿಂದಲೇ ಫೀಲ್ಡ್ ಸ್ನೇಕ್ ಅಂತ ನೋಡಿ ಮೆಟ್ಲುಗಿಟ್ಲೆಲ್ಲ ಹತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ತಾ ಇತ್ತು. ಅಲ್ಲಿ ಹೋಗಿ ಕೆಳಗಡೆ ಎಲ್ಲ ಸೇರಿಕೊಂಡು ಎಲ್ಲ ಘಟನೆಗಳು ನಾಪಕ್ಕೆ ಬಂತು. ಈಗ ಸೇರಿಕೊಂಡು ಕೊನೆಗೆ ಆ ಮಾಯ ಹೋಗ್ಬಿಟ್ಟದು ಯಾವುದೋ ರೋಪ್ ಥರ ಅಂತ ಎಳ್ಕೊಂಡು ಆಟಾಡ್ತಾ ಇದ್ದಾಳೆ ಅವ್ರ ಜೊತೆಗೆ. ನನಗೆ ಭಯ ಅಂದರೆ ಭಯ. ನಮ್ಮ ಮಾವ ಬೇರೆ ಒಬ್ಬರೇ ಇದ್ದಾರೆ, ನಮ್ಮ ಅತ್ತೆ ಮಾವ, ನಾನು. ಡೇವಿಸ್ ಬೇರೆ ಎಲ್ಲೋ ಊರಲ್ಲಿದ್ದಾನೆ. ರಶ್ಮಿ ಸಾಮ್ ಸ್ನೇಕ್ ಅಂತ ಕಿರಿಸ್ತಾ ಇದ್ದಾರೆ. ಅಪ್ಪ ಮನೆಗೆ ಅವ್ರಿಗೆ ಏನು ತೋಚ್ತೋ ಆ ಟೈಮಿಗೆ ಏನೋ ಮಾಡಿದ್ರು, ಅದು ಆಯಿತು, ಇರಲಿ, ಅದು ಏನೇನೋ ಆಯ್ತದು. ಬಟ್ ಅದನ್ನೇ ಹೇಳೋದು, ನೆನಪುಗಳೇ ಹಾಗೆ ಉಳ್ಕೊಳತ್ತೆ ಕೆಲವ್ದು ಜೊತೆಗೆ, ಒಳ್ಳೇದಿರಲಿ ಏನೇ ಇರಲಿ. ಬಟ್ ಇವಾಗ ಅವತ್ತಾದ್ಮೇಲೆ ನಾನೇನು ಲೆಸನ್ ಲರ್ನ್ ಮಾಡಿದೆ ಗೊತ್ತಾ, ಅಮೆಝಾನ್ಗೆ ಹೋಗ್ಬಿಟ್ಟು ಸ್ನೇಕ್ ಕ್ಯಾಚರ್ ಅಂತ ಬರುತ್ತ್ರಿ, ಇಷ್ಟು ಉದ್ದ ಇರತ್ತೆ, ಅಮಿತಾಬ್ ಬಚ್ಚನ್ ಥರ ಇಕ್ಳಾ ಥರ ಇರುತ್ತೆ. ನಾನು ತೋರಿಸ್ತೀನಿ, ಫ್ರಿಜ್ ಪಕ್ಕ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ನೋಡಿದಾಗ ಅಟ್ಲೀಸ್ಟ್ ಯು ಆರ್ ಅವೇರ್. ಸೊ ಅಷ್ಟು ಉದ್ದ ಇರುತ್ತೆ, ಅದನ್ನು ಹಿಂಗೆ ತೆಗೆದು ಹಿಂಗೆ ಹಾಕಿ ಅದನ್ನು ನೋಡೋ ಧೈರ್ಯ ಬರಬೇಕು. ಯಾವತ್ತೂ ಉಪಯೋಗಿಸಿಲ್ಲ, ಅದು ಬೇರೆ ಮಾತು. ಅದು ಒಳಗಡೆ ತೋರಿಸ್ತೀನಿ, ಅದನ್ನು ತೊಗೊಂಡಿದ್ದಾಯಿತು. ಆಮೇಲೆ ಈ ಏರಿಯಾ ನನಗೆ ಕೆರ್ಗೊಳಕ್ಕೆ ಪುರ್ಸೋತಿಲ್ಲದಾಗ ಅಂತ ಕೆಲವರು ಮಾತಾಡ್ತಾರೆ. ನನಗೆ ಕೆಲವು ಸತಿ ಪುರ್ಸೋತಿದ್ದಾಗೆಲ್ಲ ನಾನು ಇದೇ ಮಾಡೋದು, ತೆಗಿ ಅಮೆಝಾನ್, ಏನಾರು ಶಾಪ್ ಮಾಡು. ಇತ್ತೀಚೆಗಂತೂ ಸ್ವಿಗ್ಗಿ ಇದರಲ್ಲೆಲ್ಲ ಇನ್ಸ್ಟಾಮಾರ್ಟಲ್ಲೆಲ್ಲ ಇಮಿಡಿಯೇಟಾಗಿ ಬಂದ ಒಂದು ಫೇಸಲ್ಲಂತೂ ಓದೆ ಸಾ ದೀಸ್ ಬ್ಯೂಟಿಫುಲ್ ಪ್ಲೇಟ್ಸ್, ಚೆನ್ನಾಗಿದೆ ಅನ್ನಿಸ್ತು, ಆರ್ಡ್ರ್ ಮಾಡಿದೆ. ಮತ್ತು ನಾನು ಇದೆಲ್ಲ ಫಸ್ಟು ಯೋಚನೆ ಮಾಡೋದು 3 ಆ್ಯಂಗಲಲ್ಲಿ. ನಮ್ಮ ಜಸ್ಟ್ ಕ್ಯೂರಿಯಸ್ ಸೆಟ್ಟಿಗೆ ನಾನು ಹೆಲ್ಪ್ ಆಗುತ್ತಾ ಅಂತ ನೋಡಿದೆ. ಎಲ್ಲ ಹಿಂದೆ ಅದಕ್ಕೆ ಇದಿದೆ, ಹುಕ್ಸ್ಗಳಿದೆ. ಅವಾಗಿನೂ ನಮ್ಮ ಸ್ಟುಡಿಯೋದಲ್ಲಿ ಮೊಳೆ ಹೊಡೆದಿರಲಿಲ್ಲ. ಸರಿ, ಅಲ್ಲಿವರೆಗೂ ಇದು ಚೆನ್ನಾಗಿರತ್ತಲ್ಲ ತಡಿ ಅಂದ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಇದನ್ನೆಲ್ಲ ಅಂಟಿಸಿದ್ದೀವಿ. ಯಾಕಂದರೆ ಸ್ಟೋನ್ ಅಲ್ವಾ, ಮತ್ತು ಗ್ರಿಲ್ ಹೊಡೆದು ಕ್ರ್ಯಾಕಿಗೆ ಬಿಟ್ಬಿಟ್ರೆ ಯಾಕೆ ರಾಮಾಯಣ ಅಂದ್ಬಿಟ್ಟು ಇದು ಹಿಂಗಾಗಿರೋದು. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಪೇಸ್. ಆ್ಯಂಡ್ ಹೇಗಿದೆ, ಐ ಆಮ್ ಟೆಲಿಂಗ್ ಯು, ಡಿಸೈನಿಂಗ್ ಯುವರ್ ಓನ್ ಗಾರ್ಡನ್ ಇಸ್ ವೆರಿ ಸಿಂಪಲ್. ಡೂ ಯುವರ್ ಬೇಸಿಕ್ಸ್, ಆಯಿತಾ? ಯಾವ್ಯಾವ ಥರದ್ದು ಇಲ್ಲಿ ನೋಡಿ, ಉದಾಹರಣೆಗೆ 2 ಡಿಸೈನ್ ಮೇಂಟೈನ್ ಮಾಡೋದಕ್ಕೆ ಎರಡೂ ಕಡೆ ನೋಡಿ ಒಂದೊಂದೇ ಬಣ್ಣದ ಹೂವುಗಳು ಇಟ್ರು ದಟ್ ಇಸ್ ಒನ್ ಡಿಸೈನ್. ಮತ್ತು ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಆ ಥರನೂ ಮಾಡ್ಬೋದು. ಇಲ್ಲಿ ಯು ಕ್ಯಾನ್ ಸಿ ಅಲ್ಲೊಂದು ಪನ್ನೀರ್ ಎಲೆ ಇರುವಂಥ ಗಿಡ ಇದೆ. ಇದು ನೋಡಿ,
ಬಿಸಿಲು ಬೇಕು ಅಂತ ಒದಾಡ್ತಾ ಇದೆ. ನಾವು ಅವಾಗ ಈ ಕಡೆ ತಂದು ಮಧ್ಯಕ್ಕೆ ಇಟ್ಕೋಬೇಕು. ಇವೆಲ್ಲ ನೋಡಿ, ಪ್ರತಿದಿನ ನೀವು ಗಾರ್ಡನ್ಗೆ ಬರ್ತಾ ಇದ್ರೆ ನಿಮ್ ಗಾರ್ಡನೇ ನಿಮ್ಗೆ ಹೇಳ್ತಾ ಇದೆ ಸಾಕಷ್ಟು ವಿಚಾರಗಳ, ಪಾಠಗಳು. ಈಗ ಇಲ್ಲಿ ನೋಡಿ, ಬಿಸಿಲು ಕರೆಕ್ಟಾಗಿ ಬಿದ್ದಿಲ್ವೋ ಏನೋ, ಒಣಗೇ ಹೋಗಿದೆ. ನೋಡಿದ್ರಾ? ನಾನು ಕಲ್ತಿರೋ ಪಾಠಗಳೆಲ್ಲ ಇಲ್ಲಿಂದಲೇ. ಯಾವುದನ್ನ ನೀವು ನೋಡ್ಕೊತಾ ಇರ್ತೀರೋ, ಯಾವತ್ತು ನೀವು ಅದನ್ನ ನೋಡ್ಕೊಳ್ಳಲ್ವೋ, ಅದು ನಿಮ್ಮನ್ನ ಖಂಡಿತ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನೋಡಿ, ಆಗ್ಲೇ ಪ್ಯಾರಿಸ್ಸು ಆಮ್ಸ್ಟರ್ಡ್ಯಾಮ್ ಟ್ರಿಪ್ ಅಂತ ಹೋಗಿ ಒಂದು 10-15 ದಿನ ಆಗಿದೆ ಗಾರ್ಡನಿಗೆ ಬಂದು. ನೋಡಿ, ಸೊ ಮಾರಲ್ ಆಫ್ ದ ಸ್ಟೋರೀಸ್ ಇವಾಗ ಇದನ್ನು ತೆಗೆದು, ಅಥವಾ ಇಲ್ಲಿ ನೋಡಿ ಬೆಳಕೆ ಇಲ್ಲ, ಇಲ್ಲಿ ಅಡ್ಡ ಇದ್ರಲ್ಲಿ ಹಾಕಿದೀವಿ, ಬಹುಶಃ ಅದು. ಸೊ ದಿಸ್ ಇಸ್ ಹೌ ಐ ಇನ್ವೆಸ್ಟಿಗೇಟ್, ಏನ್ ಕಾರಣ ಗುರು, ಯಾಕೆ ಹಿಂಗಾಯ್ತು ಅಂತ. ಹಾಗಾಗಿ ಈಗ ಇನ್ನು ಗಾರ್ಡನ್ ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದು ಟೈಮ್ ಕಳೆದ್ಬಿಟ್ರೆ, ಈಗ ಬನ್ನಿ ನಮ್ಮ ಬ್ಯಾಕ್ ಗಾರ್ಡನ್ ಹೋಗೋಣ.